ಇನ್ನು ಪ್ರೀತಿಯ ಮುಖವಾಡದ ಹಿಂದೆ ಕ್ರೂರ ಮನಸ್ಥಿತಿ ಇದೆ. ಬೆಳಗಾವಿಯಲ್ಲೊಂದು ಲವ್ ಸೆಕ್ಸ್ ದೋಖಾ ಕೇಸ್ ನಡೆದು ಹೋಗಿದೆ. ಚಾಟಿಂಗ್ ಡೇಟಿಂಗ್ ಬಳಿಕ ಮದುವೆ ಹೆಸರಲ್ಲಿ ಮೋಸ ಮಾಡಿದ್ದಾರೆ. ಈಶ್ವರ್ ಸಿಂಗ್ ಬಡಗೋಜರ್ ವಿರುದ್ಧ ಇದೀಗ ಬ್ಲಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ನಗರದ ಮಾಧವ ಕಾಲೋನಿ ನಿವಾಸಿ ಈಶ್ವರ್ ಸಿಂಗ್ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಮೂಲಕ ಈಶ್ವರ್ ಸ್ನೇಹ ಬೆಳೆಸ್ಕೊಂಡಿರ್ತಾನೆ. ಸ್ನೇಹ ಪ್ರೀತಿಗೆ ತಿರುಗಿ ಮೋಸದ ಜಾಲಕ್ಕೆ ಸಿಲುಕಿದಂತಹ ಯುವತಿ. ಮದುವೆ ಆಗುವುದಾಗಿ ಹೇಳಿ ಯುವತಿ ಜೊತೆ ದೈಹಿಕ ಸಂಪರ್ಕ ಹೊಂದಿರ್ತಾನೆ. ಬಳಿಕ ಯುವತಿಗೆ ತಿಳಿಯದಂತೆ ಅಶ್ಲೀಲ ವಿಡಿಯೋ ಕೂಡ ರೆಕಾರ್ಡ್ ಮಾಡಿರ್ತಾನೆ. ಹಣ ಕೊಡು, ಇಲ್ಲವಾದ್ರೆ ಆ ವಿಡಿಯೋ ವೈರಲ್ಗೆ ಬೆದರಿಕೆ ಕೂಡ ಹಾಕಿರ್ತಾನೆ. 1500 ಗ್ರಾಂ ಚಿನ್ನಾಭರಣ, 19 ಲಕ್ಷ ರೂಪಾಯಿ ದೋಚಿದ ಆರೋಪ ಕೂಡ ಕೇಳಿಬರ್ತಾ ಇದೆ. ಗೂಗಲ್ ಪೇ ಮೂಲಕವೇ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡಿರ್ತಾರೆ. ತಾಯಿಯ ಚಿನ್ನ, ತಂದೆಯ FD ಹಣಕ್ಕೂ ಕೂಡ ಕನ್ನ ಹಾಕಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು ಗೋಲ್ಡ್ ಸ್ಮಿತ್ ಅಡಮಾನ ಹೆಸರಲ್ಲೂ ಕೂಡ ಭಾರಿ ಲೂಟಿ ಆಗಿದೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಲವ್ ಸೆಕ್ಸ್ ದೋಖಾ ಕೇಸ್ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಚಾಟಿಂಗ್ ಡೇಟಿಂಗ್ ಬಳಿಕ ಮದುವೆ ಹೆಸರಲ್ಲಿ ಮೋಸ ಮಾಡಿದ್ದಾನೆ ಈತ. ಈಶ್ವರ್ ಸಿಂಗ್ ಬಡಗುಜರ್ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಬೆಳಗಾವಿ ನಗರದ ಮಾಧವ ಕಾಲೋನಿಯ ನಿವಾಸಿ ಈಶ್ವರ್ ಸಿಂಗ್ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಮೂಲಕ ಈಶ್ವರ ಸ್ನೇಹವನ್ನು ಬೆಳೆಸ್ತಾನೆ. ಸ್ನೇಹ ಪ್ರೀತಿಗೆ ತಿರುಗಿ ಮೋಸದ ಜಾಲಕ್ಕೆ ಸಿಲುಕಿರುವಂತಹ ಯುವತಿ. ಮದುವೆ ಆಗೋದಾಗಿ ಹೇಳಿ ಯುವತಿಯ ಜೊತೆಗೆ ದೈಹಿಕ ಸಂಪರ್ಕ ಕೂಡ ಹೊಂದಿರ್ತಾನೆ ಈತ. ಬಳಿಕ ಯುವತಿಗೆ ತಿಳಿದೇ ಇರೋ ಹಾಗೆ ಅಶ್ಲೀಲವಾದಂತಹ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾನಂತೆ. ಹಣ ಕೊಡಬೇಕು, ಇಲ್ಲಾಂದ್ರೆ ಆ ವಿಡಿಯೋ ವೈರಲ್ ಆಗುತ್ತೆ, ವೈರಲ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇರ್ತಾನೆ. 1500 ಗ್ರಾಂ ಚಿನ್ನಾಭರಣ, 19 ಲಕ್ಷ ರೂಪಾಯಿಯನ್ನ ದೋಚಿದಂತಹ ಆರೋಪ ಈತನ ಮೇಲೆ ಕೇಳಬರ್ತಾ ಇದೆ ಸದ್ಯಕ್ಕೆ. ಗೂಗಲ್ ಪೇ ಮೂಲಕವೇ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡಿರುವಂಥದ್ದು. ವಂಚಕ ಈಶ್ವರ್ ಕುಟುಂಬಸ್ಥರಿಂದ ಸೆಟಲ್ಮೆಂಟ್ಗೆ ಒತ್ತಡ ಕೇಳಿ ಬರ್ತಾ ಇದೆ. ತಾಯಿಯ ಚಿನ್ನ, ತಂದೆಯ FD ಹಣಕ್ಕೂ ಕೂಡ ಕನ್ನದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕಠಿಣ ಕಾನೂನು ಶಿಕ್ಷೆಯಾಗಲಿ ಅಂತ ಹೇಳ್ಬಿಟ್ಟು ಸಂತ್ರಸ್ತ ಯುವತಿ ಬೇಡ್ಕೊಳ್ತಾ ಇದ್ದಾಳೆ. ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಕಮಿಷನರ್ ಕಚೇರಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಶಹಾಪುರ ಠಾಣೆ ಪೊಲೀಸರ ವಿರುದ್ಧ ಇದೀಗ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಕಮಿಷನರ್ ಸೂಚನೆ ಕೊಟ್ಟರೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ ಖಾಕಿ. ಸೊ ಹಾಗಾಗಿ ಶಹಾಪುರ ಠಾಣೆ ಪೊಲೀಸರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಗ್ತಾ ಇದೆ. फोर्सफुली फिजिकल रिलेशन रखा, उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे. उसके बाद वो मुझे पैसों के लिए ब्लैकमेल करने लगा. नहीं तो मैं फ़ोटोज़ ये वो वायरल करूँगा, ये सब बोलने लगा. मेरे को मेरी मतलब रेपुटेशन इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे लेते गया. उसके बाद अब मेरे से सब कुछ ख़त्म हो गया. तो मेरा गोल्ड ले लिया उसने, जो मेरा जो था मेरे ऊपर, वो भी उसने सब कुछ ले लिया. उसके बाद वो अभी सब कुछ होने के बाद जब मेरे घर में पता चलने लगा तो मैं उसके घर पे गई. बाद पहले फ्रेंडशिप हो गई. उसके बाद हम ಮಂದಾಕಿನಿ ಅಪ್ಪುಗಳು ಬೆಳಗಾವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ಈ ಶಾಪುರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರೋ ಒಂದು ಹುಡುಗಿ 2019ನಿಂದ ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ. ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ ಮಾಧವ ರೋಡ್ನಲ್ಲಿ ಇರೋ ಹುಡುಗ. ಇವನು 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ